Everyone, welcome to e-content session. I am Roopa PC, Assistant Professor in Commerce, Shri Shankar Anand Singh Government First Aid College, Hospet. This is the 51st session of Cost Accounting 1 of BCom 5th semester of Vijayanagara Shri Krishna Deva Raya University. From 51st to 56th sessions, we have 6 sessions regarding the reconciliation of cost and financial statements. In this session, we will understand the meaning of reconciliation and the meaning of reconciliation of cost and financial statements. We'll understand the need for reconciliation, and also we will understand the reasons for the difference between the profit or loss between cost and financial accounts. So what is reconciliation? Reconciliation is an accounting process that compares two sets of records to check that figures are correct and in agreement. Reconciliation ಅಂದ್ರೆ ಸಮನ್ವಯ. ಸೊ ಎರಡು ಲೆಕ್ಕಪತ್ರಗಳು ಇದ್ದಾಗ, ಎರಡು ಲೆಕ್ಕಪತ್ರಗಳನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದಾಗ, ಸೊ ಎರಡೂ ಲೆಕ್ಕಪತ್ರಗಳ ಅಂಕಿಅಂಶಗಳು ಸರಿಯಾಗಿವೆಯೇ ಅಥವಾ ಒಪ್ಪಂದದಲ್ಲಿ ಇವೆಯೇ ಎಂದ ನಾವು ಪರಿಶೀಲನೆ ಮಾಡೋದನ್ನ ನಾವಿಲ್ಲಿ ಸಮನ್ವಯ ಅಥವಾ ರೀಕನ್ಸಿಲಿಯೇಷನ್ ಅಂತ ಹೇಳ್ಬೋದು. Reconciliation is particularly useful for explaining the difference between two financial records or account balances. ಸೊ ಎರಡು ಹಣಕಾಸಿನ ದಾಖಲೆಗಳು ಅಥವಾ ಖಾತೆಗಳ ನಡುವೆ ವ್ಯತ್ಯಾಸ ಏನಾದರೂ ಇದ್ದರೆ ಅದನ್ನು ವಿವರಿಸಲು ನಾವು ಸಮನ್ವಯ ಅಥವಾ ರೀಕನ್ಸಿಲಿಯೇಷನ್ನ ನಾವು ರೀಕನ್ಸಿಲಿಯೇಷನ್ ಪ್ರಕ್ರಿಯೆಯನ್ನು ಅಥವಾ ಸಮನ್ವಯದ ಪ್ರಕ್ರಿಯೆಯನ್ನು ನಾವು ಬಳಸ್ತೇವೆ. Eric L. Kohler defines reconciliation is the determination of the items necessary to bring the balances of two or more related accounts or statements into agreement. ಸಮನ್ವಯ ಅಥವಾ ರೀಕನ್ಸಿಲಿಯೇಷನ್ ಅಂದರೆ ಎರಡು ಅಥವಾ ಹೆಚ್ಚಿನ ಸಂಬಂಧಿತ ಖಾತೆಗಳು ಅಥವಾ ದಾಖಲೆಗಳು ಬ್ಯಾಲೆನ್ಸನ್ನು ಒಂದು ಒಪ್ಪಂದಕ್ಕೆ ಅಥವಾ ಒಂದೇ ರೀತಿಯಾಗಿ ತರಲಿಕ್ಕೆ ನಾವು ಏನು ಪ್ರಕ್ರಿಯೆ ಮಾಡ್ತೀವಿ ಅದನ್ನು ಸಮನ್ವಯ ಅಂತ ಅಥವಾ ರೀಕನ್ಸಿಲಿಯೇಷನ್ ಅಂತ ನಾವು ಹೇಳ್ಬೋದು. ಸೊ ಯಾತಕ್ಕೋಸ್ಕರ ಇಲ್ಲಿ ನಮಗೆ ರೀಕನ್ಸಿಲಿಯೇಷನ್ನು ಮಾಡಬೇಕಾಗತ್ತೆ? ಸೊ ಇಲ್ಲಿ ಇಂಟಿಗ್ರೇಟೆಡ್ ಅಕೌಂಟ್ಸ್ ಅಂತ ಇದೆ ಮತ್ತು ನಾನ್ ಇಂಟಿಗ್ರಲ್ ಅಕೌಂಟ್ಸ್ ಅಂತ ಇದೆ. ಸೊ ಇಂಟಿಗ್ರೇಟೆಡ್ ಅಕೌಂಟ್ಸ್ ಅಂದರೆ ಏನು? ಇಂಟಿಗ್ರೇಟೆಡ್ ಆರ್ ಇಂಟಿಗ್ರಲ್ ಅಕೌಂಟ್ಸ್ is the name given to a system whereby cost and financial accounts are kept in the same set of books. So obviously then there will be no separate set of books or costing and financial purposes. So ಇಲ್ಲಿ ಎರಡು ಸೆಟ್ ಆಫ್ ಬುಕ್ಸನ್ನು ಮೇಂಟೈನ್ ಮಾಡಿದ್ರೂ ಸಹ ಎರಡು ಸೆಟ್ ಆಫ್ ಬುಕ್ಸ್, ಎರಡು ಕಾಸ್ಟ್ ಮತ್ತು ಫೈನಾನ್ಷಿಯಲ್ ಅಕೌಂಟನ್ನು ಎರಡೂ ಒಂದೇ ಸೆಟ್ ಆಫ್ ಬುಕ್ಸಲ್ಲಿ ನಾವು ಮೇಂಟೈನ್ ಮಾಡೋದ್ರಿಂದ ಅಲ್ಲಿ ಏನು ಡಿಫ್ರೆನ್ಸಸ್ ಇರೋಕ್ಕೆ ಸಾಧ್ಯ ಇರೋಲ್ಲ. ಅದನ್ನು ಇಂಟಿಗ್ರೇಟೆಡ್ ಅಕೌಂಟ್ಸ್ ಅಥವಾ ಇಂಟಗ್ರಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಎರಡೂ ಸೊ ವೆಚ್ಚದ ಏನು ಹಣಕಾಸು ವೆಚ್ಚ ಖಾತೆ ಏನಿರುತ್ತೆ ಮತ್ತು ಹಣಕಾಸು ಲೆಕ್ಕದ ಖಾತೆ ಏನಿರುತ್ತೆ, ಸೊ ಎರಡೂ ನಾವು ಒಂದೇ ಬುಕ್ಕಲ್ಲಿ ನಾವು ಮೇಂಟೈನ್ ಮಾಡೋದ್ರಿಂದ ಎರಡೂದ್ರಲ್ಲೂ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಎರಡರಲ್ಲೂ ಒಂದೇ ಥರ ನಾವು ಅಲ್ಲಿ ಮಾಡಿರ್ತೀವಿ. ಸೊ ಅಲ್ಲಿ ಏನು ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ ಇರಲ್ಲ. ಸೊ ಒಂದೇ ಗುಂಪಿನ ಪುಸ್ತಕದಲ್ಲಿ ಇರಿಸಲಾಗುತ್ತೆ, ಅದರಿಂದ ನಿಸ್ಸಂಶಯವಾಗಿ ಅಲ್ಲಿ ಸೊ ಯಾವುದೇ ನಾವು ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ನಾನ್ ಇಂಟಿಗ್ರಲ್ ಸಿಸ್ಟಮ್ ಈಸ್ ಅ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂಡರ್ ವಿಚ್ ಟೂ ಸೆಪರೇಟ್ ಸೆಟ್ಸ್ ಆಫ್ account books are maintained, one for cost accounts and the other for financial accounts. So in other words, cost accounts are maintained separately from financial accounts. ಸೊ ನಾನ್ ಇಂಟಗ್ರಲ್ ಸಿಸ್ಟಮ್ ಅಂತ ಅಂದಾಗ ಸೊ ಎರಡು ಸೆಪ್ರೇಟ್ ಸೆಟ್ ಆಫ್ ಬುಕ್ಸನ್ನ ನಾವು ಪ್ರತ್ಯೇಕ ಪುಸ್ತಕಗಳನ್ನ ನಿರ್ವಹಿಸ್ತೀವಿ. ಸೊ ಒಂದು ವೆಚ್ಚ ಖಾತೆ, ಇನ್ನೊಂದು ಹಣಕಾಸು ಖಾತೆ ಅಂತ. ಸೊ ಎರಡೂ ಬೇರೆ ಪುಸ್ತಕದಲ್ಲಿ ನಿರ್ವಹಿಸೋದ್ರಿಂದ ಎರಡಕ್ಕೂ ಅಲ್ಲಿ ವ್ಯತ್ಯಾಸ ಆಗೋ ಚಾನ್ಸಸ್ಸು ಇರುತ್ತೆ. Non-integral system emphasizes that the differences in objective of financial accounting and cost accounting calls for a different approach of recording the transactions. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಲ್ಲ ಮತ್ತು ವೆಚ್ಚ ಲೆಕ್ಕಪತ್ರ ಕಾಸ್ಟ್ ಅಕೌಂಟಿಂಗ್ ಅವೆರಡರ ಉದ್ದೇಶ ಬೇರೆ ಆಗಿರೋದ್ರಿಂದ ಸೊ ಅಲ್ಲಿ ನಾವು ಪುಸ್ತಕಗಳನ್ನ ನಾವು ರೆಕಾರ್ಡ್ ಮಾಡಬೇಕಾದ್ರೆ ಸೊ ಎರಡೂ ಒಂದೇ ರೀತಿಯಾಗಿ ನಾವು ಅಲ್ಲಿ ರೆಕಾರ್ಡ್ ಮಾಡಿರಲ್ಲ, ಅದರಿಂದ ಅಲ್ಲಿ ವ್ಯತ್ಯಾಸಗಳು ಇರೋ ಚಾನ್ಸಸ್ಸು ಇರುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ದ ಅಸರ್ಟೈನ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಹೋಲ್ ಆಪರೇಷನ್ಸ್ ಆಫ್ ದಿ ಆರ್ಗನೈಸೇಷನ್ ಫಾರ್ ಎ ರಿಲೇಟಿವ್ಲಿ ಲಾಂಗ್ ಡ್ಯೂರೇಷನ್, usually a year,
without being too much concerned with the ಕಾಸ್ಟ್ ಕಂಪ್ಯೂಟೇಷನ್ಸ್. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಥವಾ ಹಣಕಾಸು ಖಾತೆ ಅಥವಾ ಆರ್ಥಿಕ ಅಕೌಂಟಿಂಗ್ ಯಾತಕ್ಕೋಸ್ಕರ ಮಾಡ್ತೀವಿ ಅಂದರೆ, ಸೊ ಪ್ರಾಫಿಟ್ ಆಗಿದೆಯೇ ಲಾಸ್ ಆಗಿದೆಯೇ ಒಂದು ಇಡೀ ವರ್ಷಕ್ಕೆ, ಸೊ ನಮ್ಮ ಆಪ್ರೇಷನ್ಸಿಂದ ಅಂದರೆ ನಮ್ಮ ಬಿಸ್ನೆಸ್ನ ಆಪರೇಷನ್ಸಿಂದ ಸೊ ಪ್ರಾಫಿಟ್ ಆಗಿದೆಯೇ ಲಾಸ್ ಆಗಿದೆ ಅಂತ ಒಂದು ವರ್ಷಕ್ಕೆ ಏನಾಗಿದೆ ಅಂತ ಕಂಡುಹಿಡಲಿಕ್ಕೆ ಮಾತ್ರ ನಾವಲ್ಲಿ ಸೊ ನಾವು ಹಣಕಾಸು ಖಾತೆ ಅಥವಾ ಆರ್ಥಿಕ ಅಕೌಂಟಿಂಗ್ ಆರ್ಥಿಕ ಖಾತೆನ ನಾವಲ್ಲಿ ಮೇಂಟೈನ್ ಮಾಡ್ತೀವಿ. ಆದರೆ whereas cost accounting aims at ascertaining the profit or loss made by different manufacturing or production divisions for attaining the efficiency in the organization by cost comparison and cost control. ಸೊ ಆದರೆ ಕಾಸ್ಟ್ ಅಕೌಂಟಿಂಗ್ ವೆಚ್ಚ ಖಾತೆಯಲ್ಲಿ ಏನು ಮಾಡ್ತೀವಿ ಅಂದರೆ, ವೆಚ್ಚ ಹೋಲಿಕೆ ಅಥವಾ ವೆಚ್ಚ ನಿಯಂತ್ರಣಕ್ಕಾಗಿ ನಾವು ಸಂಸ್ಥೆಯಲ್ಲಿ ದಕ್ಷತೆ ಸಾಧಿಸೋಕ್ಕೋಸ್ಕರ ಸೊ ಅಲ್ಲಿ ನಾವು ಏನೇನು ಲಾಭ ಆಗಿದೆ, ಯಾವ್ಯಾವ ವಿಭಾಗದಿಂದ ಲಾಭ ಆಗಿದೆ, ಯಾವ ವಿಭಾಗದಿಂದ ನಷ್ಟ ಆಗಿದೆ ಅಂತ ಕಂಡುಹಿಡಿಯೋದು ಗುರಿ ನಮ್ಮ ವೆಚ್ಚ ಲೆಕ್ಕಪತ್ರದ್ದು ಆಗಿರುತ್ತೆ. ಸೊ ಆದರೆ ಹಣಕಾಸು ಲೆಕ್ಕದ್ದೇನಾಗಿರುತ್ತೆ ಅಂದರೆ, ಸರ್ ಅಲ್ಲಿ ನಮಗೆ ಲಾಭ ಆಗಿದೆಯೇ ನಷ್ಟ ಆಗಿದೆಯೇ ಇಡೀ ವರ್ಷಕ್ಕೆ ಅಂತ ಕಂಡುಹಿಡಿಯೋದು ಮಾತ್ರ ನಮಗಲ್ಲಿ ನಮಗೆ ಇರೋದ್ರಿಂದ ನಾವು ಅದನ್ನು ಮಾತ್ರ ನಾವಲ್ಲಿ ನೋಡ್ತೀವಿ. So it is important to note that the question of reconciliation of cost and financial accounting arises only under non-integral accounts. ಸೊ ವೆಚ್ಚ ಮತ್ತು ಹಣಕಾಸು ಖಾತೆಗಳ ಸಮನ್ವಯ ಪ್ರಶ್ನೆ ಯಾವಾಗ ಬರುತ್ತೆ ಅಂದರೆ, ಸಮಗ್ರವಲ್ಲದ ನಾನ್ ಇಂಟಗ್ರಲ್ ಅಕೌಂಟ್ಸ್ ಏನು ಬುಕ್ಸ್ ಮೇಂಟೈನ್ ಮಾಡ್ತೀವಿ ಎರಡೂ ಒಂದೇ ಬುಕ್ಸಲ್ಲಿ ಇಟ್ಟಿರೋದಿಲ್ವಲ್ಲ, ಸೊ ಆಗ ಮಾತ್ರ ನನಗೆ ರೀಕನ್ಸಿಲಿಯೇಷನ್ದು ಪ್ರಕ್ರಿಯೆ ನಮಗೆ ಮಾಡೋದು ನಮಗೆ ಉದ್ಭವ ಆಗುತ್ತೆ. ಇಲ್ಲದೆ ಹೋದರೆ ಒಂದೇ ಸೆಟ್ಸ್ ಆಫ್ ಬುಕ್ಸಲ್ಲಿ ನಾವು ಎರಡೂ ಮೇಂಟೈನ್ ಮಾಡಿದ್ರೆ ಸೊ ನಮಗೆ ಸಮನ್ವಯ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್. Reconciliation of cost and financial accounting is a process to find all the reasons behind disagreement in profit, which is calculated as per cost accounts and as per financial accounts. ವೆಚ್ಚ ಮತ್ತು ಹಣಕಾಸು ಖಾತೆಯ ಸಮನ್ವಯ, ಸೊ ಲಾಭ ಅಥವಾ ನಷ್ಟದ ಭಿನ್ನಾಭಿಪ್ರಾಯ ಏನಿರುತ್ತೆ ಎರಡರ ಮಧ್ಯೆ, ಸೊ ಅದರ ಹಿಂದೆ ಏನೇನು ಕಾರಣಗಳಿದೆ ಅದನ್ನು ಹುಡುಕ್ಲಿಕ್ಕೋಸ್ಕರ ಈ ಸಮನ್ವಯನ ನಾವು ಮಾಡ್ತೀವಿ. ಸೊ ಲೆಕ್ಕಪತ್ರದ್ದು ಹಣಕಾಸು ಲೆಕ್ಕಪತ್ರ ಮತ್ತು ವೆಚ್ಚದ ಲೆಕ್ಕಪತ್ರದ ಸಮನ್ವಯ ಯಾತಕ್ಕೋಸ್ಕರ ಮಾಡ್ತೀವಿ ಅಂದರೆ, ಸೊ ಏನು ಭಿನ್ನಾಭಿಪ್ರಾಯ ಇದೆ ಲಾಭದಲ್ಲಿ ಏನಾದರೂ ಅಥವಾ ನಷ್ಟದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದೆ, ಡಿಫರೆನ್ಸಸ್ ಇದೆಯಾ ಇದ್ದರೆ ಅದಕ್ಕೆ ಏನು ಕಾರಣಗಳಿದೆ ಅಂತ ನೋಡಲಿಕ್ಕೋಸ್ಕರ ನಾವಲ್ಲಿ ರೀಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ನ ಮಾಡ್ತೀವಿ. ಸೊ ದೆರ್ ಆರ್ ಲಾಟ್ಸ್ ಆಫ್ ಐಟಮ್ಸ್ ವಿಚ್ ಆರ್ ಶೋನ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓನ್ಲಿ ವೆನ್ ವಿ ಮೇಕ್ it as per financial account rules. So there are lots of items which are shown only in costing profit or loss only when we calculate profit as per cost accounting. So ನಾವೆಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ನ ಮಾಡಬೇಕಾದ್ರೆ ಕೆಲವೊಂದು ಐಟಮ್ಸನ್ನ ಸೊ ನಾವಲ್ಲಿ ಬರೀ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ, ಸೊ ಕೆಲವೊಂದನ್ನು ಬರೀ ಕಾಸ್ಟ್ ಅಕೌಂಟಿಂಗ್ ಮಾತ್ರ ಅಲ್ಲಿ ಮಾತ್ರ ತೋರಿಸ್ತೀವಿ. ಸೊ ಆಗ ನಮಗೆ ಡಿಫ್ರೆನ್ಸಸ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. A reconciliation statement is a statement which is prepared to reconcile the profit as per cost accounts with the profit as per financial accounts by suitably treating the causes for the difference between the cost and financial accounting. ಸೊ ಎರಡೂ ಸ್ಟೇಟ್ಮೆಂಟಿಂದು ನಾವು ಸಮನ್ವಯ ಯಾತಕ್ಕೆ ಮಾಡ್ತೀವಿ ಅಂದರೆ, ಸೊ ಎರಡನ್ನೂ ಒಂದೇ ಸಮನಾಗಿ ತರಲಿಕ್ಕೋಸ್ಕರ ನಾವಲ್ಲಿ ಒಂದೇ ಲಾಭ ಯಾವುದಕ್ಕೆ ಯಾವುದು ಎಷ್ಟಿದೆ ಅಂತ ಲಾಭ ಒಂದೇ ಥರ ತರಲಿಕ್ಕೋಸ್ಕರ ನಾವಲ್ಲಿ ರೀಕನ್ಸಿಲಿಯೇಷನ್ನ ಮಾಡ್ತೇವೆ. Now let us come to the need and usefulness of reconciliation. ಸೊ ಯಾತಕ್ಕೋಸ್ಕರ ನಾವು ರೀಕನ್ಸಿಲಿಯೇಷನ್ನ ಮಾಡಬೇಕು ಅಥವಾ ಅದರ ಉದ್ದೇಶಗಳು ಮತ್ತು ಅದರ ಉಪಯೋಗಗಳು ಏನು ಅಂತ ನೋಡೋಣ. ಫಸ್ಟ್ನೇದು, ಟು ಫೈಂಡ್ ಔಟ್ ದ ರೀಸನ್ಸ್ ಫಾರ್ ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಆರ್ ಲಾಸ್ ಶೋನ್ ಬೈ ಕಾಸ್ಟ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ವೆಚ್ಚ ಖಾತೆ ಹಾಗೂ ಹಣಕಾಸು ಖಾತೆಗಳಲ್ಲಿ ತೋರಿಸಿರುವ ಲಾಭ ನಷ್ಟದ ವ್ಯತ್ಯಾಸಕ್ಕೆ ಕಾರಣಗಳನ್ನ ನಾವು ಕಂಡುಹಿಡಿಯೋದು ಮೊದಲನೇ ಉದ್ದೇಶ ಆಗಿರುತ್ತೆ. ಎರಡನೇ ಉದ್ದೇಶ, ಟು ಎನ್ಶ್ಯೂರ್ ದ ಮ್ಯಾಥಮೆಟಿಕಲ್ ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಕಾಸ್ಟ್ ಅಕೌಂಟ್ಸ್. ಸೊ ಟು ಹ್ಯಾವ್ ಅಪ್ರೋಪ್ರಿಯೇಟ್ ಕಾಸ್ಟ್ ಅಸರ್ಟೈನ್ಮೆಂಟ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಟು ಹ್ಯಾವ್ ಎ ಚೆಕ್ ಆನ್ ದಿ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಸ್ ವೆಲ್. ಸೊ ವೆಚ್ಚ ಖಾತೆ ಹಾಗೂ ವೆಚ್ಚ ಖಾತೆಗಳ ನಿಖರತೆ ಏನಿದೆ, ನಾವು ಮ್ಯಾಥಮೆಟಿಕಲ್ ಅಕ್ಯುರಸಿ ಏನಿದೆ ಅದನ್ನು ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಹಣಕಾಸು ಖಾತೆಗಳ ಪರಿಶೀಲನೆ ಮಾಡಲು ಸಹ ನಾವು ಸಮನ್ವಯ ಅಥವಾ ರೀಕನ್ಸಿಲಿಯೇಷನ್ನ ಮಾಡ್ತೀವಿ.
ಸೊ ಥರ್ಡ್ ಒನ್ನು, ಟು ಫೆಸಿಲಿಟೇಟ್ ಕೋಆರ್ಡಿನೇಷನ್ ಆ್ಯಂಡ್ ಪ್ರಮೋಟ್ ಬೆಟರ್ ಕೋಆಪರೇಷನ್ between the activities of financial and cost sections of the accounting departments. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಆರ್ಥಿಕ ಖಾತೆಗಳು ಹಾಗೂ ವೆಚ್ಚ ಖಾತೆಗಳ ನಡುವೆ ಚಟುವಟಿಕೆಗಳ ನಡುವೆ ಸಮನ್ವಯ ಸುಲಭ ಮಾಡಬೇಕು ಅಂತ, ಎರಡೂ ಒಂದೇ ಥರ ಇರಬೇಕು ಅಥವಾ ಸೊ ಎರಡೂ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಸಹಕಾರನ ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ರಿಕನ್ಸಿಲಿಯೇಷನ್ನ ಮಾಡ್ತೀವಿ. To place the management in better position to acquaint itself with the reasons for variation in profits and paving the way for more effective internal control and for standardization of policies regarding stock valuation and recovery of overheads etc. ಸೊ ಇಲ್ಲಿ ಮ್ಯಾನೇಜ್ಮೆಂಟಿಗೆ ಸೊ ಒಳ್ಳೆ ನಾವು ಡಿಸಿಷನ್ ತಗೊಳ್ಳಿಕ್ಕೆ ನಾವು ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ರಿಕನ್ಸಿಲಿಯೇಷನ್ನ ಮಾಡ್ತೀವಿ. ಸೊ ಸ್ಟಾಕ್ನ ನಾವು ವ್ಯಾಲ್ಯೂ ಮಾಡಬೇಕಾದ್ರೆ ಓವರ್ ನಾವಲ್ಲಿ ಎಲ್ಲಿ ಯಾವ ಥರ ನಾವು ಅದನ್ನು ವ್ಯಾಲ್ಯೂ ಮಾಡಬೇಕು, ಯಾವ ಕಡೆ ನಾವು ಅದನ್ನು ಹಾಕಬೇಕು ಅನ್ನೋಕ್ಕೋಸ್ಕರನೂ ಸಹ ನೋಡಲಿಕ್ಕೆ ನಾವಲ್ಲಿ ರಿಕನ್ಸಿಲಿಯೇಷನ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಏನೇನು ರೀಸನ್ಸ್, ಮೇಯ್ನ್ ರೀಸನ್ಸ್ನ ನಾವು ಕ್ಲಾಸಿಫೈ ಮಾಡೋಣ. ರೀಸನ್ಸ್ ಫಾರ್ ದ ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಆರ್ ಲಾಸ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಇಲ್ಲಿ 5 ಮೇನ್ ರೀಸನ್ಸ್ ಆಗಿ ನಾವು ತಗೊಳ್ಬೋದು. ಸೊ ದ ವೇರಿಯಸ್ ರೀಸನ್ಸ್ ವಿಚ್ ಕ್ರಿಯೇಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಪ್ರಾಫಿಟ್ ಆರ್ ಲಾಸ್ ಶೋನ್ ಬೈ ದ 2 sets ಆಫ್ ಬುಕ್ಸ್ ಮೇ ಬಿ ಲಿಸ್ಟೆಡ್ ಅಂಡರ್ ದ ಫಾಲೋಯಿಂಗ್ ಹೆಡ್ಸ್. ಯಾವ್ಯಾವುದು ಎರಡರಲ್ಲೂ ಡಿಫ್ರೆನ್ಸ್ ಇದೆ ಅಂದರೆ ಲಾಭ ನಷ್ಟದಲ್ಲಿ ವೆಚ್ಚ ಖಾತೆ ಹಣಕಾಸು ಖಾತೆಗಳ ಮಧ್ಯೆ ಡಿಫ್ರೆನ್ಸ್ ಇದ್ದರೆ ಸೊ ಆ ರೀಸನ್ಸ್ನ ನಾವು ಸೊ ಇಲ್ಲಿ ಈ ಹೆಡ್ಸಲ್ಲಿ ನಾವು ಅದನ್ನು ಡಿವೈಡ್ ಮಾಡಿ ಹೇಳ್ಬೋದು. ಸೊ ಮೊದಲನೇದಾಗಿ ಐಟಮ್ಸ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್, ಅಂದರೆ ಯಾವುದು ಬರೀ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ, ಕಾಸ್ಟ್ ಅಕೌಂಟಿಂಗಲ್ಲಿ ಅದರ ಪ್ರಸ್ತಾಪನೇ ಇರೋಲ್ಲ. ಸೊ ಅಂಥವನ್ನು ಅದು ಒಂದು ಲಿಸ್ಟಾಗಿ ತೊಗೊಳ್ತೀವಿ, ಐಟಮ್ಸ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಡಿವಿಡೆಂಡ್ ಅಂತ ಬರುತ್ತೆ, ಅದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ಇರುತ್ತೆ. ಡಿವಿಡೆಂಡ್ ಅನ್ನೋ ಪ್ರಸ್ತಾಪ ಕಾಸ್ಟ್ ಅಕೌಂಟ್ಸಲ್ಲಿ ಬರೋದೇ ಇಲ್ಲ. ಸೊ ಅಂಥವೆಲ್ಲ ಏನಿರುತ್ತಲ್ಲ ಬರೀ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್, ಅದು ಒಂದು ರೀತಿ. ಸೊ ಎರಡನೇದಾಗಿ ಐಟಮ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್, ಬರೀ ಕಾಸ್ಟ್ ಅಕೌಂಟಿಂಗಲ್ಲಿ ಮಾತ್ರ ಅದರ ಪ್ರಸ್ತಾಪ ಇರುತ್ತೆ, ಫೈನಾನ್ಷಿಯಲ್ ಅಕೌಂಟಿಗೆ ಅದಕ್ಕೆ ಸಂಬಂಧನೇ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ಸೊ ಏನು ಮಾಲೀಕ ಇರ್ತಾನೆ, ಓನರ್ ಏನಿರ್ತಾನೆ, ಅವನೇನಾದರೂ ಅವನ ಬಿಲ್ಡಿಂಗನ್ನೇ ಏನಾದರೂ ರೆಂಟ್ ಅಂತ ಹೇಳಿ ಕೊಟ್ಟಿದ್ರೆ ನೋಷ್ನಲ್ ರೆಂಟ್ ಆಗುತ್ತೆ, ಅವನ ಬಿಲ್ಡಿಂಗನ್ನೇ ಸ್ವಂತ ಬಿಲ್ಡಿಂಗನ್ನು ಅವನು ಉದ್ಯಮಕ್ಕೆ ಬಳಸ್ಕೊಂಡಾಗ ಅದಕ್ಕೆ ರೆಂಟನ್ನು ಅವನೇ ಹಾಕ್ಕೊಳ್ತಿರ್ತಾನೆ. ಆದರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಯಾರಿಗೂ ಪೇ ಮಾಡಿರಲ್ಲ, ಅದರಿಂದ ಅಲ್ಲಿ ತೋರಿಸಿರೋದಿಲ್ಲ. ಸೊ ಇದು ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್ ಅಂದಾಗ ಇದು ಒಂದು ಎಕ್ಸಾಂಪಲ್ ನಾವು ತೋರಿಸ್ಬೋದು. ಥರ್ಡ್ ಒನ್ನು ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸ್. ಸೊ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸನ್ನು ಸೊ ಇಲ್ಲಿ ಅಂಡರ್ ಅಬ್ಸಾರ್ಪ್ಷನ್, ಓವರ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ, ಅದನ್ನು ಡೀಟೇಲಾಗಿ ಹೇಳೋಣ. ಸೊ ನೆಕ್ಸ್ಟ್ ಮೆಥಡ್ಸ್ ಆಫ್ ಸ್ಟಾಕ್ ವ್ಯಾಲ್ಯೂಷನ್. ಸ್ಟಾಕ್ ವ್ಯಾಲ್ಯೂಷನ್ನ ಕೆಲವು ಸಾರಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಕೆಲವು ಥರ ಮಾಡಿರ್ತಾರೆ, ಫಿಫೋ ಲಿಫೋ ಯಾವ ಥರನಾದ್ರು ಮಾಡಿರ್ಬೋದು, ಕಾಸ್ಟ್ ಅಕೌಂಟಲ್ಲಿ ಬೇರೆ ಥರ ಮಾಡಿದ್ದಾಗ ಯಾವ ಥರ ಆಗುತ್ತೆ ಅಂತ. ನೆಕ್ಸ್ಟು ಅಬ್ನಾರ್ಮಲ್ ಲಾಸ್ ಆರ್ ಗೇನ್ಸ್. ಸೊ ಇವು ಅಬ್ನಾರ್ಮಲ್ ಲಾಸ್ ಆರ್ ಗೇನ್ಸನ್ನು ನಾವು ಎಲ್ಲಿ ತೋರಿಸ್ತೀವಿ, ಸೊ ಬರೀ ಫೈನಾನ್ಷಿಯಲ್ ಮಾತ್ರ ತೋರಿಸಿರ್ತೀವಿ, ಇದರಲ್ಲಿ ತೋರಿಸಿರಲ್ಲ. ಸೊ ಏನೇನಿದೆ ಅಂತ ಡೀಟೇಲಾಗಿ ನೋಡೋಣ ಒಂದೊಂದನ್ನು. ಐಟಮ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. Some items of incomes and expenses which are included only in financial accounts but are not shown in cost accounts and vice versa. The following items are shown in financial accounting but not in cost accounts. ಯಾವ್ಯಾವುದು ಐಟಮ್ಸ್ ನೋಡಿಲಿ ಏನು ಹೇಳ್ತಾರೆ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ಇದರ ಪ್ರಸ್ತಾಪ ಇರುತ್ತೆ, ಇದನ್ನು ಬರೆದಿರ್ತೀವಿ ಹೊರತು ಸೊ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಅದನ್ನು ಬರೆದಿರೋದಿಲ್ಲ. ಅದನ್ನು 2 ಭಾಗ ಮಾಡ್ಕೋಬೋದು, ಒಂದು ಇನ್ಕಮ್ಸ್ ಅಂತ, ಇನ್ನೊಂದನ್ನು ಎಕ್ಸ್ಪೆಂಡಿಚರ್ ಅಂತ. ಸೊ ಅದರಲ್ಲಿ ಫಸ್ಟ್ ಒನ್ ಇನ್ಕಮ್ಸಲ್ಲಿ ಯಾವ್ಯಾವ್ದು ಬರಬಹುದು. ಸೊ ಇದಿಷ್ಟು ಕೊಟ್ಟಿರೋದು ನಾವು ಬರೀ ಎಕ್ಸಾಂಪಲ್ಸ್ ಮಾತ್ರ, ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಸಹ ಬರ್ಬೋದು. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಇನ್ಕಮ್ಸ್ ಅಂತ ಹೇಳಿದಾಗ ಸೊ ನಮ್ಮ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಈ ಇನ್ಕಮ್ಸ್ನೆಲ್ಲ ತೊಗೊಂಡಿರ್ತೀವಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್. ಸೊ ಇಲ್ಲಿ ಫಿಕ್ಸೆಡ್ ಅಸೆಟ್ಸ್ ಏನಾದರೂ ಮಾರಾಟ ಮಾಡಿದಾಗ ಅದಕ್ಕೇನಾದರೂ ಲಾಭ ಬಂದಿದ್ದರೆ ಸೊ ನಾವು ಪರ್ಚೇಸ್ ಮಾಡಿದ್ದ ವ್ಯಾಲ್ಯೂ ಏನಿರುತ್ತೆ ಅದನ್ನು ನೋಡಿಬಿಟ್ಟು ಕೊನೆಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಕಂಡುಹಿಡಿದಾದಮೇಲೆ ಸೊ ಅದಕ್ಕೂ ನಾವೀಗ ಮಾರಾಟ ಮಾಡ್ತಿರೋದಕ್ಕೂ ಸೊ ಏನಾದರೂ ವ್ಯತ್ಯಾಸ ಆಗಿ ನಾವಲ್ಲಿ ಲಾಭ ಏನಾದರೂ ತೊಗೊಂಡ್ರೆ ಅದು ನಮ್ಮ ಪ್ರಾಫಿಟ್ ಅಂತ ನಾವು ಅಂದ್ಕೊಳ್ತೀವಿ. ಪ್ರಾಫಿಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಫೈನಾನ್ಷಿಯಲ್ ಅಕೌಂಟಿಂಗ್. ಆದರೆ
ಸೊ ಕಾಸ್ಟ್ ಅಕೌಂಟಿಂಗಲ್ಲಿ ಈ ಪ್ರಾಫಿಟ್ಸು ನಾವು ಫಿಕ್ಸ್ಡ್ ಅಸೆಟ್ಸ್ನ ಏನೇ ಸೇಲ್ ಮಾಡಿರಿ ಪರ್ಚೇಸ್ ಮಾಡಿರಿ ನಾವು ಇದನ್ನು ತೋರಿಸೋದಿಲ್ಲ ಕಾಸ್ಟ್ ಅಕೌಂಟಿಂಗಲ್ಲಿ. ಸೊ ಇದು ನಮಗೆ ಇದು ಒಂದು ಇನ್ಕಮ್ ಆಗಿರುತ್ತೆ, ಇದನ್ನು ನಾವು ಅಲ್ಲಿ ಮಾತ್ರ ಬರೆದಿರ್ತೀವಿ, ಇಲ್ಲಿ ಬರೆದಿರಲ್ಲ. ಸೊ ಇದು ಒಂದು ಕಾರಣ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್ಸ್. ಸೊ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಸೊ ಬೇರೆ ಕಂಪನೀಸಲ್ಲಿ ಬೇರೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೂ ಅದಕ್ಕೆ ಒಂದಷ್ಟು ಇನ್ಕಮ್ ಅಂತ ಬರುತ್ತೆ ಅಥವಾ ಇಂಟ್ರೆಸ್ಟ್ ಅಂತ ಬಂದಿರುತ್ತೆ. ಸೊ ಆ ಇಂಟ್ರೆಸ್ಟನ್ನು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೇವೆ ಹೊರತು ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ಯಾವುದೇ ಇನ್ಕಮ್ನ ನಾವು ಅಲ್ಲಿ ತೋರಿಸೋದಿಲ್ಲ. ಸೊ ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಡಿವಿಡೆಂಡ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೇನಾದರೂ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಡಿವಿಡೆಂಡ್ ಬರ್ಬೋದು. ಸೊ ಅದು ಒಂದು ಇನ್ಕಮ್ ಆಗಿರುತ್ತೆ, ಅದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ, ಇಲ್ಲಿ ನಾವು ತೋರಿಸಿರೋಲ್ಲ ಕಾಸ್ಟ್ ಅಕೌಂಟಿಂಗಲ್ಲಿ. ನೆಕ್ಸ್ಟ್ ರೆಂಟ್, ಬ್ರೋಕರೇಜ್ ಆ್ಯಂಡ್ ಕಮಿಷನ್ ರಿಸೀವ್ಡ್. ಸೊ ಇಲ್ಲಿ ರೆಂಟು, ಬ್ರೋಕರೇಜು ಏನಾದರೂ ಇದ್ದರೆ ಅದನ್ನು ನಾವು ರಿಸೀವ್ ಮಾಡಿರ್ತೀವಲ್ಲ, ಆದರೆ ಇಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ತೋರಿಸಿರೋದಿಲ್ಲ. ಸೊ ಅವೆಲ್ಲ ಇನ್ಕಮ್ ಆಗಿರುತ್ತೆ. ಇನ್ಕಮ್ ಯಾವುದೇ ಇನ್ಕಮು ಕಾಸ್ಟ್ ಅಕೌಂಟಿಂಗಲ್ಲಿ ತೋರಿಸಿಲ್ಲ ಎಕ್ಸೆಪ್ಟ್ ದ ಸೇಲ್ಸ್ ರೆವಿನ್ಯೂ ಆ್ಯಂಡ್ ದ ಸ್ಕ್ರ್ಯಾಪ್ ವ್ಯಾಲ್ಯೂ ರಿಸೀವ್ಡ್. ಸೊ ಎರಡು ಬಿಟ್ಬಿಟ್ರೆ ನಾವು ಕಾಸ್ಟ್ ಶೀಟಲ್ಲಿ ಇನ್ಯಾವುದೇ ಇನ್ಕಮ್ನ ಅಲ್ಲಿ ತೋರಿಸಿರೋದಿಲ್ಲ. ನೆಕ್ಸ್ಟ್ ಪ್ರೀಮಿಯಮ್ ಆನ್ ಇಶ್ಯೂ ಆಫ್ ಶೇರ್ಸ್. ಸೊ ಶೇರ್ಸ್ ಏನಾದರೂ ನಾವಲ್ಲಿ ಇಶ್ಯೂ ಮಾಡಿದರೆ ಅದಕ್ಕೇನಾದರೂ ಪ್ರೀಮಿಯಮ್ನ ಏನಾದರೂ ನಾವು ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ 100 ರೂಪೀಸ್ ಶೇರ್ನ 110 ರೂಪೀಸಿಗೆ ಮಾರಾಟ ಮಾಡಿದಾಗ 10 ರೂಪೀಸ್ ಏನು ಪ್ರೀಮಿಯಮ್ ಇರುತ್ತೆ ಅದನ್ನು ಸಹ ಇನ್ಕಮ್ ಅಂತ ನಾವಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೋರಿಸ್ತೀವಿ. ಆದರೆ ಇಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ ಇಶ್ಯೂ ಆಫ್ ಶೇರ್ಸಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಅದನ್ನು ನಾವಲ್ಲಿ ತೋರಿಸಿರಲಿಲ್ಲ. ಓನ್ಲಿ ಪ್ರೊಡಕ್ಷನ್ಗೆ ಏನು ಸಂಬಂಧಪಟ್ಟಿರುತ್ತಲ್ಲ ಕಾಸ್ಟ್, ಅವುಗಳನ್ನು ಮಾತ್ರ ನಾವಲ್ಲಿ ಕಾಸ್ಟ್ ಶೀಟಲ್ಲಿ ತೋರಿಸಿರ್ತೀವಿ. ನೆಕ್ಸ್ಟು ಟ್ರಾನ್ಸ್ಫರ್ ಫೀಸ್ ರಿಸೀವ್ಡ್. ಸೊ ಶೇರ್ಸ್ ಏನಾದರೂ ಟ್ರಾನ್ಸ್ಫರ್ ಮಾಡಿದಾಗ, ಒಬ್ಬರಿಂದ ಒಬ್ಬರಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲೊಂದಷ್ಟು ಫೀಸ್ನ ಕಲೆಕ್ಟ್ ಮಾಡಿರುತ್ತೆ ಕಂಪನಿ, ಅದು ಇನ್ಕಮ್ ಆಗಿರುತ್ತೆ. ಸೊ ಆ ಇನ್ಕಮ್ನ ನಾವು ಬರೀ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ, ಇಲ್ಲಿ ತೋರಿಸಿರಲ್ಲ. ಸೊ ಇದಿಷ್ಟು ಇನ್ಕಮ್ಸ್ ಆಯಿತು. ಸೊ ಫಾರ್ ಎಕ್ಸಾಂಪಲ್ ಅಷ್ಟೇ, ಇದು ಒಂದು 6 ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಇನ್ನೂ ಎಕ್ಸ್ಟ್ರಾ ಇರಬಹುದು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ಸ್ ವಿಚ್ ಆರ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಮೇಲೆ ಏನು ಇನ್ಕಮ್ಸ್ ಬರ್ದಿದ್ವಲ್ಲ ಅದರ ಆಪೋಸಿಟ್ಟಾಗಿ ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಪ್ರಾಫಿಟ್ ಆಗೋ ಥರನೇ ಇಲ್ಲಿ ಲಾಸಸ್ ಆದಾಗೂ ಸಹ ಅಲ್ಲಿ ನಾವು ಎಕ್ಸ್ಪೆಂಡಿಚರ್ ಅಂತ ಲಾಸಸ್ ಅಂತ ತೋರಿಸಿರ್ತೀವಿ. ಸೊ ಡೆಬಿಟ್ ಸೈಡಲ್ಲಿ ತೋರಿಸಿರ್ತೀವಿ, ಆದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಇದನ್ನು ಎಕ್ಸ್ಪೆಂಡಿಚರ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್. ಏನಾದರೂ ಬ್ಯಾಂಕ್ನಿಂದ ಲೋನ್ ಏನಾದರೂ ತೊಗೊಂಡಿದ್ರೆ ಅಥವಾ ಏನಾದರೂ ಡಿಬೆಂಚರ್ಸ್ನ ನಾವು ಇದು ಮಾಡಿ ಅದಕ್ಕೇನಾದರೂ ಇಂಟ್ರೆಸ್ಟ್ ಕೊಟ್ಟಿದ್ರೆ ನಾವಲ್ಲಿ ಅದನ್ನೊಂದು ಎಕ್ಸ್ಪೆಂಡಿಚರ್ ಅಂತ ಅಲ್ಲಿ ತೋರಿಸಿರ್ತೀವಿ ಫೈನಾನ್ಷಿಯಲ್ ಅಕೌಂಟಿಂಗ್, ಆದರೆ ಇಲ್ಲಿ ಕಾಸ್ಟ್ ಶೀಟಲ್ಲಿ ಇದರಲ್ಲಿ ನಾವು ಮೆನ್ಷನ್ ಮಾಡಿರಲ್ಲ. ನೆಕ್ಸ್ಟ್ ಡಿಸ್ಕೌಂಟ್ ಪೇಯ್ಡ್. ಡಿಸ್ಕೌಂಟ್ ಏನಾದರೂ ಇದ್ದರೆ, ನಾವು ಡಿಸ್ಕೌಂಟ್ ಪೇ ಮಾಡಿದರೆ, ಶೇರ್ಸ್ ಮೇಲೆ ಏನಾದರೂ ಡಿಸ್ಕೌಂಟ್ ಕೊಟ್ಟಿದ್ರೆ ಅದನ್ನು ಸಹ ಅಲ್ಲಿ ಮೆನ್ಷನ್ ಮಾಡ್ತೀವಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ, ಇಲ್ಲಿ ಮೆನ್ಷನ್ ಮಾಡಲ್ಲ ಕಾಸ್ಟ್ ಶೀಟಲ್ಲಿ. ನೆಕ್ಸ್ಟ್ ಡಿವಿಡೆಂಡ್ ಪೇಯ್ಡ್. ನಾವೇನಾದರೂ ಶೇರ್ಸ್ ಮೇಲೆ ಏನಾದರೂ ಡಿವಿಡೆಂಡ್ನ ಪೇ ಮಾಡಿದರೆ ನಾವು ಅದು ಒಂದು ಎಕ್ಸ್ಪೆಂಡಿಚರ್ ಆಗುತ್ತೆ, ಅಪ್ರೋಪ್ರಿಯೇಷನ್ ಆಗಿರುತ್ತೆ. ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಮಾತ್ರ ತೋರಿಸ್ತೀವಿ, ಇಲ್ಲಿ ತೋರಿಸಿರಲ್ಲ. ಇದು ಒಂದು ಡಿಫ್ರೆನ್ಸಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಲಾಸಸ್ ಡ್ಯೂ ಟು ಸ್ಕ್ರ್ಯಾಪಿಂಗ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಏನಾದರೂ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಹಳದಾಯಿತು ಅಂತಾಗ ಸ್ಕ್ರ್ಯಾಪಿಗೆ ಹಾಕ್ತೀವಿ, ಅವಾಗೇನಾದರೂ ಲಾಸಸ್ ಆದರೂ ಸಹ ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೋರಿಸಿರ್ತೀವಿ, ಆದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಅದ್ರ ಮೆನ್ಷನ್ ಮಾಡಲ್ಲ ನಾವು. ಪೆನಾಲ್ಟೀಸ್ ಆ್ಯಂಡ್ ಫೈನ್ಸ್. ಇದು ಒಂದು ಎಕ್ಸ್ಪೆಂಡಿಚರ್ ಅಂತ ತೋರಿಸಿರ್ತೀವಿ ಫೈನಾನ್ಷಿಯಲ್ ಅಕೌಂಟಿಂಗ್. ಏನಾದರೂ ಪೆನಾಲ್ಟೀಸ್ ಕೊಟ್ಟಿದ್ರೆ, ಕೋರ್ಟಲ್ಲಿ ಏನಾದರೂ ಫೈನಲ್ ಆಗಿ ಏನಾದರೂ ಪೆನಾಲ್ಟೀಸ್ ಏನಾದರೂ ಪೇ ಮಾಡೋದಿದ್ದರೆ, ಫೈನ್ಸ್ ಕೊಟ್ಟಿದ್ರೆ ಅಲ್ಲಿ ನಾವು ತೋರಿಸ್ತೀವಿ. ಅವನ್ನ ಆ್ಯಕ್ಚುಲಿ ಪೇ ಮಾಡಿರ್ತಾರೆ, ಅದಕ್ಕೋಸ್ಕರ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೋರಿಸಿರ್ತಾರೆ. ಆದರೆ ಇದಕ್ಕೆ ಕಾಸ್ಟ್ ಶೀಟಿಗೆ ಸಂಬಂಧ ಇಲ್ಲ, ನಮ್ಮ ಪ್ರೊಡಕ್ಷನಿಗೆ ಸಂಬಂಧ ಇಲ್ಲ ಅಂದಾಗ ನಾವು ಅದನ್ನು ತೋರಿಸಿರಲ್ಲ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಆಫ್ ಶೇರ್ ಟ್ರಾನ್ಸ್ಫರ್ ಫೀಸ್. ಇಲ್ಲಿ ಏನಾದರೂ ಶೇರ್ ಟ್ರಾನ್ಸ್ಫರ್ ಫೀಸನ್ನ ಕಲೆಕ್ಟ್ ಮಾಡ್ತೀವಿ, ಅದೊಂದು ಇನ್ಕಮ್ ಆಗಿರುತ್ತೆ. ಅದಕ್ಕೆ ಏನಾದರೂ ಶೇರ್ನ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಮಗೆ ಏನಾದರೂ ಎಕ್ಸ್ಪೆಂಡಿಚರ್ ಆಗಿದ್ದರೆ ಇದು ಒಂದು ಎಕ್ಸ್ಪೆಂಡಿಚರ್ ಆಗಿರುತ್ತೆ, ನಾವು ಇಲ್ಲಿ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳಿದಾಗ ಇದು ಏನಾಗಿರುತ್ತೆ ಅಂದರೆ ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಹೆವಿ ಎಕ್ಸ್ಪೆನ್ಸಸ್ಸು. ಅದನ್ನು ವರ್ಷ ರೈಟ್ ಆಫ್ ಮಾಡ್ತಾ ಬಂದಿರ್ತೀವಿ. ಆ ಎಕ್ಸ್ಪೆನ್ಸಸ್ನ ಬರೀ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ, ಇಲ್ಲಿ ಸಂಬಂಧ ಇಲ್ಲ, ತೋರಿಸಿರೋದಿಲ್ಲ ಕಾಸ್ಟ್ ಶೀಟಲ್ಲಿ. ಇದು ಒಂದು ಡಿಫ್ರೆನ್ಸಿಗೆ ಕಾರಣ. ನೆಕ್ಸ್ಟ್ ಡ್ಯಾಮೇಜಸ್ ಪೇಯಬಲ್ ಆ್ಯಟ್ ಲಾ. ಏನಾದರೂ ಡ್ಯಾಮೇಜಸ್ ಪೇ ಮಾಡಬೇಕು ಅಂತ ಏನಾದರೂ ಕೋರ್ಟಲ್ಲಿ ತೀರ್ಮಾನ ಆಗಿದ್ದರೆ ಅದನ್ನು ಸಹ ಪೇ ಮಾಡಿದರೆ ದಟ್ ವಿಲ್ ಬಿ ಶೋನ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಬಟ್ ನಾಟ್ ಇನ್ ಕಾಸ್ಟ್ ಶೀಟ್ಸ್. ಅದಿಷ್ಟು ನಮಗೆ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ. ಒಂದು ಇನ್ಕಮ್ಸಲ್ಲಿ ಏನೇನು ಬರುತ್ತೆ ಅಂತ, ನೆಕ್ಸ್ಟು ಎಕ್ಸ್ಪೆಂಡಿಚರಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೊಳ್ಬೇಕು.
ಸೊ ಇದಿಷ್ಟು ಬರೀ ಎಕ್ಸಾಂಪಲ್ಸ್ ಮಾತ್ರ ಕೊಟ್ಟಿರೋದು. ಇದಕ್ಕಿಂತ ಇನ್ನೂ ಎಕ್ಸ್ಟ್ರಾ ಬೇಕಾದರೆ ನಾವಲ್ಲಿ ಕೊಟ್ಟಿದ್ದಾಗ ನಾವು ಅನಲೈಸ್ ಮಾಡಿ ಬರೀಬೇಕಾಗತ್ತೆ. ನೆಕ್ಸ್ಟ್, ಐಟಮ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಬರೀ ಕೆಲವೊಂದು ಈಗ ಮೇಲಿಂದ ಏನು ಹೇಳಿದ್ವಿ ಅಂದರೆ ಐಟಮ್ ಶೋನ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಅಂತ ಹೇಳಿದ್ವಿ. ಸೊ ಇವು ಈಗ ಕೊಡ್ತಾ ಇರೋದು ಎಕ್ಸಾಂಪಲ್ಸು ಐಟಮ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್ ಅಂದರೆ ಬರೀ ಕಾಸ್ಟ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸ್ತೀವಿ, ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೋರಿಸಲ್ಲ. ಇವು ಸಹ ನಮಗೆ ಡಿಫ್ರೆನ್ಸ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಇಲ್ಲಿ ಏನೇನಿದೆ ನೋಡಿ, ಇದರಲ್ಲಿ there are some items which are recorded only in cost accounts but not included in financial accounts. Notional interest on capital, notional rent on the premises owned, salary to proprietor, etc. ಸೊ ಇವೆಲ್ಲ ಏನಾಗಿರುತ್ತೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇದು ನೋಷನಲ್ ಅಂತ ಅಂದರೆ ಬರಬಹುದಾದಂತಹ ಅಂತ ನಾವು ಅಸ್ಯೂಮ್ಡ್ ಇದು. ಸೊ ಇವನ್ನ ನಾವೇನು ಮಾಡಿರ್ತೀವಿ ಅಂದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಮಾತ್ರ ತೋರಿಸಿರ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಓನರ್ ಏನಿರ್ತಾನೆ ಅವನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ದ ಅಂದರೆ ಅವನ ಕ್ಯಾಪಿಟಲ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವನಿಗೆ ಒಂದಷ್ಟು ಇಂಟ್ರೆಸ್ಟು ಅಥವಾ ಏನಾದರೂ ಒಂದಿಷ್ಟು ಇನ್ಕಮ್ ಬರ್ತಾಯಿತ್ತು. ಸೊ ಆದರೆ ಅವನು ಇಲ್ಲಿ ಈ ಬಿಸ್ನೆಸ್ಗೆ ಅವನು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಸೊ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಅವ್ನು ಲೋನ್ ಅಕಸ್ಮಾತ್ ತೊಗೊಂಡಿದ್ರೆ ಏನು ಇಂಟ್ರೆಸ್ಟ್ ಕಟ್ತಾ ಇದ್ನ ಆ ರೇಟನ್ನು ನಾವು ಇಲ್ಲಿ ಇಂಟ್ರೆಸ್ಟ್ ಅಂತ ಅವನಿಗವನೇ ತೋರಿಸ್ಕೊಂಡಿರ್ತಾನೆ. ಅದೇ ಥರ ರೆಂಟ್ ಆಫ್ ದಿ ಪ್ರಿಮಿಸಸ್ ಓನ್ಡ್ ಅಂದರೆ ಪ್ರಿಮಿಸಸ್ ಏನಾದರೂ ಓನರ್ದೇ ಇದ್ದಾಗ ಅವನು ಅದನ್ನು ಬಿಲ್ಡಿಂಗಿಗೆ ಬಿಸ್ನೆಸ್ಸಿಗೆ ಅಂತ ಕೊಟ್ಟಾಗ ಸೊ ಅದಕ್ಕೆ ಕೊಡಬೇಕಾಗಿರೋ ರೆಂಟ್ ಅದು ಯಾವುದಾದ್ರು ಬೇರೆಯವರಿಗೆ ಕೊಟ್ಟಿದ್ರೆ ರೆಂಟ್ ಬರ್ತಾಯಿತ್ತು. ಸೊ ಅದನ್ನು ಇಲ್ಲಿ ಅವನು ರೆಂಟ್ ಬರಬೇಕು ಅಂತೇಳಿ ನಾನು ಅಸ್ಯೂಮ್ಡು ಒಂದು ನೋಷ್ನಲ್ ರೆಂಟಾಗಿ ಅಲ್ಲಿ ತೋರಿಸಿರ್ತಾನೆ. ಸೊ ನೆಕ್ಸ್ಟ್ ಸ್ಯಾಲರಿ ಟು ಪ್ರೊಪ್ರೈಟರ್. ಸೊ ಪ್ರೊಪ್ರೈಟರ್ ಏನಿರ್ತಾನೆ ಅವನೇ ಮ್ಯಾನೇಜ್ ಮಾಡಿದಾಗ ಬೇರೆ ಯಾರೂ ಮ್ಯಾನೇಜ್ಮೆಂಟ್ ಪೀಪಲ್ನ ಕರ್ಕೊಳ್ದೆ ಅವನು ಒಂದಷ್ಟು ಜನನ ಅವಾಯ್ಡ್ ಮಾಡಿ ಅವನೇ ಏನಾದರೂ ಮ್ಯಾನೇಜ್ ಮಾಡ್ತಾ ಇದ್ದಾಗ ಸೊ ಅವನಿಗೆ ಸ್ಯಾಲ್ರಿ ಕೊಡಬೇಕಾಗ್ತಿತ್ತು, ಆ ಸ್ಯಾಲ್ರಿನ ತನಗೆ ಕೊಟ್ಕೊಳ್ಳೋ ಥರ ಇಲ್ಲಿ ತೋರಿಸ್ತಾನೆ. ಸೊ ಇದಿಷ್ಟು ಏನಾಗುತ್ತೆ ಇವು ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಅದನ್ನು ಪೇ ಮಾಡಿರಲ್ಲ, ಆ್ಯಕ್ಚುಲಿ ಪೇ ಮಾಡಿರಲ್ಲ, ಅದರಿಂದ ಅವರು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೋರಿಸಿರಲ್ಲ. ಸೊ ಇದು ಐಟಮ್ ಶೋನ್ ಓನ್ಲಿ ಇನ್ ಕಾಸ್ಟ್ ಅಕೌಂಟಿಂಗ್, ನಾಟ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ನೆಕ್ಸ್ಟ್, ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸ್. So in financial accounts, actual amount of expenses paid or recorded, while in cost accounts, overheads are charged at predetermined rates. So if overhead charged are not equal to the amount of overhead incurred, the under or over absorption of overhead leads to difference in profits or of two accounts. ಸೊ ಇಲ್ಲಿ ಅಬ್ಸಾರ್ಪ್ಷನ್ ಆಫ್ ಓವರ್ಹೆಡ್ಸ್ ಅಂದಾಗ ಈ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಸೊ ಎಷ್ಟು ಓವರ್ಹೆಡ್ ಚಾರ್ಜ್ ಮಾಡಿರ್ತಾರೆ, ಆ್ಯಕ್ಚುಲಿ ಎಷ್ಟು ಚಾರ್ಜ್ ಮಾಡಿರ್ತಾರೆ ಅದನ್ನು ಬರೆದಿರ್ತಾರೆ. ಆದರೆ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಏನು ಪ್ರೀ ಡಿಟರ್ಮಿನ್ಡ್ ರೇಟ್ಸ್ ಇರುತ್ತೆ. ಸೊ ಇಷ್ಟು ಅವರ್ಸಿಗೆ 1 ಅವರಿಗೆ ಇಷ್ಟು ಅಂತ ಹೇಳಿದಾಗ ಇಷ್ಟು ಅವರ್ಸ್ ವರ್ಕ್ ಆಗಿದೆ ಅಂದರೆ ಇಷ್ಟು ನಾವು ಓವರ್ಹೆಡ್ನ ಚಾರ್ಜ್ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿ ನಾವು ಪ್ರೀ ಡಿಟರ್ಮಿನ್ ಮಾಡಿರ್ತೀವಿ, ಅದರ ಆ ರೇಟ್ ಪ್ರಕಾರ ನಾವು ಅಲ್ಲಿ ಹಾಕಿರ್ತೀವಿ. ಸೊ ಅವಾಗ ಏನಾಗುತ್ತೆ, ಸೊ ಆ್ಯಕ್ಚುಲಿ ಕೊಟ್ಟಿರೋದಕ್ಕೂ ಓವರ್ಹೆಡ್ ಚಾರ್ಜ್ ಮಾಡಿರೋದಕ್ಕೂ ಸೊ ಇಲ್ಲಿ ಪ್ರೀ ಡಿಟರ್ಮಿನ್ಡ್ ರೇಟ್ಸ್ ಪ್ರಕಾರ ನಾವು ಹಾಕಿರೋದಕ್ಕೂ ಡಿಫ್ರೆನ್ಸಸ್ ಇರುತ್ತೆ. ಸೊ ಡಿಫ್ರೆನ್ಸಸ್ ಇದ್ದಾಗ ಅಂಡರ್ ಅಬ್ಸಾರ್ಪ್ಷನ್ ಆಗ್ಬೋದು, ಓವರ್ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಆಗಿರ್ಬೋದು. ಆವಾಗ ಸೊ ನಮಗಲ್ಲಿ ಎರಡೂ ಖಾತೆಗಳಲ್ಲಿ ಇದೆ, ವೆಚ್ಚ ಖಾತೆ ಅಂದರೆ ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಕಾಸ್ ಇರ್ಬೋದು ಅಂದರೆ ಮೆಥಡ್ಸ್ ಆಫ್ ಸ್ಟಾಕ್ ವ್ಯಾಲ್ಯೂಯೇಷನ್. ದ ಟರ್ಮ್ ಸ್ಟಾಕ್ ರೆಫರ್ಸ್ ಟು the opening or closing stock of material, work in progress and finished goods. So in financial accounts, stock are valued at price or market price, whichever is lower. ಸೊ ಇಲ್ಲಿ ಸ್ಟಾಕ್ ಅಂತ ಹೇಳಿದಾಗ ನಮಗೆ ಓಪನಿಂಗ್ ಕ್ಲೋಸಿಂಗ್ ರಾ ಮೆಟೀರಿಯಲ್ ಇರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಇರ್ಬೋದು, ಫಿನಿಶ್ಡ್ ಗೂಡ್ಸ್ ಇರ್ಬೋದು. ಸೊ ಎಲ್ಲನೂ ನಾವು ಇಲ್ಲಿ ಸ್ಟಾಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಹೇಗಾಗಿರುತ್ತೆ ಅಂದರೆ ಕಾಸ್ಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇರುತ್ತೆ ಅದ್ರ ಪ್ರಕಾರ ಅಲ್ಲಿ ನಾವಲ್ಲಿ ಬರೆದಿರ್ತೀವಿ. ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಏನಾಗುತ್ತೆ ಅಂದರೆ ಇನ್ ಕಾಸ್ಟ್ ಅಕೌಂಟ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕ್ಯಾನ್ ಬಿ ವ್ಯಾಲ್ಯೂಡ್ ಆನ್ ದಿ ಬೇಸಿಸ್ ಆಫ್ ಫಿಫೋ, ಲಿಫೋ, ಸಿಂಪಲ್ ಆವ್ರೇಜ್, ವೆಯ್ಟೆಡ್ ಆವ್ರೇಜ್ ಆರ್ ಹಿಫೋ ಮೆಥಡ್, ಯಾವ ಥರ ನಾವು ಅಲ್ಲಿ ತೊಗೊಂಡಿರ್ಬೋದು. ಸೊ ಅವರು ಮೆಥಡ್ಸ್ ಪ್ರಕಾರ ನಾವಲ್ಲಿ ವ್ಯಾಲ್ಯೂ ಮಾಡ್ತಾ ಬರ್ತೀವಿ. ಸೊ ಇದೇನಾಗುತ್ತೆ ಅಲ್ಲಿ ಕಾಸ್ಟ್ ಪ್ರೈಸ್ ಅಥವಾ ಪ್ರೈಸ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಈಸ್ ಲೆಸ್ ಅಂತ ತೊಗೊಂಡಿರ್ತಾರೆ. ಆದರೆ ಇಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ
ಸೊ ಒಂದು ಇಶ್ಯೂ ಪ್ರೈಸ್ ಮೆಥಡ್ನ ಫಾಲೋ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ ಬರೆದಿರ್ತಾರೆ. ಸೊ ಆಗ ಎರಡಕ್ಕೂ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಿನಿಶ್ಡ್ ಸ್ಟಾಕ್ಸ್ ಆರ್ ಜನರಲಿ ವ್ಯಾಲ್ಯೂಡ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಫಿನಿಶ್ಡ್ ಗೂಡ್ಸ್ನ ಮಾತ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರಕಾರ ನಾವು ಅಲ್ಲಿ ತೊಗೊಂಡಿರ್ತೀವಿ. ಆದರೆ ರಾ ಮೆಟೀರಿಯಲ್ಸ್ ಎಲ್ಲ ಏನಾಗುತ್ತೆ ಅಂದರೆ, ಸೊ ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳ್ತೀವಿ. ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚ್ ಎವರ್ ಇಸ್ ಲೆಸ್, ಅದ್ರ ಪ್ರಕಾರ ನಾವು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ತೊಗೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ಈ ಬೇರೆ ಬೇರೆ ಥರ ತೊಗೊಂಡಿರೋದ್ರಿಂದ ಸೊ ನಮಗಲ್ಲಿ ಡಿಫ್ರೆನ್ಸಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ನೆಕ್ಸ್ಟ್ ಅಬ್ನಾರ್ಮಲ್ ಲಾಸಸ್ ಆರ್ ಗೇನ್ಸ್, ಅದರಿಂದನೂ ಡಿಫ್ರೆನ್ಸಸ್ ಆಗುತ್ತೆ. ಡಿಫ್ರೆಂಟ್ ಐಟಮ್ಸ್ ಆಫ್ ಅಬ್ನಾರ್ಮಲ್ ವೇಸ್ಟೇಜಸ್, ಲಾಸಸ್ ಆರ್ ಗೇನ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಬಟ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ಸ್. ಇದನ್ನು ಫಸ್ಟ್ ಒಂದರಲ್ಲೇ ಸೇರಿಸ್ಕೋಬೋದು. ಸೊ ಇಲ್ಲಿ ಅಬ್ನಾರ್ಮಲ್ ಲಾಸ್ ಗೇನ್ಸ್ ಏನಾರು ಇದ್ದರೆ ಬರೀ ಫೈನಾನ್ಷಿಯಲ್ ಅಕೌಂಟ್ಸಲ್ಲಿ ಮಾತ್ರ ತೋರಿಸಿರ್ತೀವಿ, ಕಾಸ್ಟ್ ಅಕೌಂಟ್ಸಲ್ಲಿ ಅದರ ಮೆನ್ಷನ್ ಇರಲ್ಲ. ದಸ್ ದ ಫಿಗರ್ಸ್ ಆಫ್ ಅಬ್ನಾರ್ಮಲ್ ಲಾಸ್ ಆರ್ ಗೇನ್ಸ್ ಮೇ ಎಫೆಕ್ಟ್ ದ ರಿಸಲ್ಟ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಲೋನ್. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ವ್ಯತ್ಯಾಸ ಆಗೋ ಚಾನ್ಸಸ್, ಎರಡರ ಮಧ್ಯೆ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸೆಷನ್ಸಲ್ಲಿ ಸೊ ಯಾವ ಥರ ನಾವು ರೀಕನ್ಸಿಲಿಯೇಷನ್ ಮಾಡ್ಬೋದು, ಏನು ಮೆಥಡ್ಸು, ಸೊ ಅದ್ರ ಫಾರ್ಮ್ಯಾಟ್ ಏನು ಅಂತ ನೋಡೋಣ. ಥ್ಯಾಂಕ್ ಯು.